ಅಜ್ಜಿ ಚೆನ್ನಾಗೇ ಇದ್ದಾರೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಅಮ್ಮ ದೇವಿ, ಮೊದ್ಲು ಅವ್ರಿಗೆ ಎದೆ ನೋವು ಯಾಕೆ ಬಂತು, ಅದಕ್ಕೇನ್ ಕಾರಣ ಅದನ್ನ ಹೇಳಮ್ಮ. 1000 ಕಾರಣ ಇದೆ. ಮನೆಯಾಗ ಇದೆ ಸಮಸ್ಯೆ ಮೇಲ್ ಸಮಸ್ಯೆ. ನಾನು ಹೇಗೆ ನೆಮ್ಮದಿಯಾಗಿರ್ಲಿ? ಇಬ್ರು ಹೆಣ್ಮಕ್ಳು ವಯಸ್ಸಿಗೆ ಬಂದು ನಿಂತಿದ್ದಾರೆ, ಇನ್ನೂ ಮದುವೆ ಆಗಿಲ್ಲ. ಸೆರ್ಗಲ್ಲಿ ಕೆಂಡ ಕಟ್ಕೊಂಡಿರೋ ಹಾಗಿದೆ ಕಣೋ. ಆ ತಲೆ ಬಿಸಿಲಿ ಎದೇನೋ ಬಂದಿರಬಹುದು. ಡಾಕ್ಟ್ರು ಮಾತ್ರೆ ಕೊಟ್ಟಿದ್ದಾರೆ, ಎಲ್ಲ ಸರಿಯಾಗುತ್ತೆ ಕಣ, ಸರಿಯಾಗುತ್ತೆ. ನಾನು ಏನಮ್ಮ ಮಾಡ್ಲಿ ಹೇಳು? ದೇವಿಗೆ ಹುಡುಗನ್ನ ನೋಡ್ದೆ, ಒಳ್ಳೆ ಹುಡುಗ ಅಂತ ಅನಿಸ್ತು. ಆದ್ರೆ ಅವ್ರ ಅಪ್ಪ ಅಮ್ಮ ಫಾರಿನ್ ಅಲ್ಲಿ ಇದ್ದಾರೆ, ಅವ್ರು ಬರೋದಿಕ್ಕಿನ್ನೂ 6 ತಿಂಗಳಾಗುತ್ತೆ. ಅವ್ರು ಬಂದ್ಮೇಲೆ ಮಾತಾಡೋಣ ಅಂತ ಹುಡುಗ ಹೇಳ್ಬಿಟ್ಟು ಹೊರಟೋದ. ಆ ಸಂಬಂಧ ಒಳ್ಳೇದೇ ಅಲ್ವಾ ಅಮ್ಮ? ಇನ್ನೇನ್ ಫಿಕ್ಸ್ ಆದಂಗೆ ಅಲ್ವೇನಮ್ಮ? ಹೌದು ಕಣೋ. ಪರಿ ಕೆಲ್ಸಕ್ಕೆ ಹೋಗ್ತಿದ್ದಾಳೆ, ಇವಳಿಗೆ ಮದ್ವೆ ಮಾಡಿದ್ರೆ ತಾನೇ ಅವಳಿಗೆ ಮದ್ವೆ ಮಾಡಕ್ಕಾಗೋದತ್ತೆ. ನಿಜವಾಗ್ಲೂ ಇದನ್ನ ಯೋಚನೆ ಮಾಡಿನೇ ನಿಮ್ಗೆ ಎದೆ ನೋವು ಬಂದಿದ್ದಾ? ಸುಲೋಚನಾ, ಹೆಣ್ಣಾಗಿ ಹುಟ್ಟಿದ್ಮೇಲೆ ಕುಟುಂಬದಲ್ಲಿರೋ ಎಲ್ಲಾ ಸಮಸ್ಯೆಗಳನ್ನ ನೆನೆಸ್ಕೊಂಡು ಆ ಹೆಣ್ಣು ಮಕ್ಕಳಿಗೆ ಚಿಂತೆ ಅನ್ನೋದು ಬಂದೇ ಬರುತ್ತೆ ಕಣೆ. ಏನು ಗೊತ್ತಿಲ್ಲದೆ ಮಾತಾಡ್ಬೇಡ. ನಿನಗೆ ಕುಟುಂಬದಲ್ಲಿ ಸಮಸ್ಯೆ ಇಲ್ವಾ? ಏನೇ ಹೀಗೆ ಕೇಳ್ತಿದ್ಯಾ? ಅಮ್ಮ ಅದೆಲ್ಲ ಇರ್ಲಿ ಅಮ್ಮ, ಮೊದಲು ಡಾಕ್ಟರ್ ಕೊಟ್ಟಿರೋ ರಿಪೋರ್ಟ್ ಎಲ್ಲಿದ್ಯಮ್ಮ? ಅದನ್ನ ಕೊಡಮ್ಮ, ನಾನು ನೋಡ್ಬೇಕು. ಡೋಂಟ್ ಟಾಕ್. ದಿಸ್ ಇಸ್ ಮೈ ಪರ್ಸನಲ್ ಮ್ಯಾಟರ್, ಹೈಲಿ ಕಾನ್ಫಿಡೆನ್ಷಿಯಲ್. I studied 8th standard. You don't know anything. ಏನ್ ಹೋಗೋ. ಬಾರೆ. ಏನ್ ನಡೀತಿದೆ? ಏನ್ ನಡೀತಿದೆ ಅಂತಾನೆ ಅರ್ಥ ಆಗ್ತಿಲ್ಲ. ಅತ್ತೆ ನಡವಳಿಕೆ ಯಾಕೋ ಸರಿ ಅನ್ನಿಸ್ತಿಲ್ಲ. ನೀವು ಬನ್ನಿ, ಊಟ ಮಾಡಿ. ದೇವ್ರೆ, ಅಯ್ಯೋ. ಭಾಗ್ಯ, ಅಲ್ಲಿ ಟಸ್ಸು ಪುಸ್ಸು ಅಂತ ಇಂಗ್ಲಿಷ್ ನಲ್ಲಿ ಏನೋ ಹೇಳ್ತಾ ಇದೆಯಲ್ಲ, ಏನ್ ಹೇಳ್ದೆ? ಯಾರಿಗ್ ಗೊತ್ತು? ನನ್ನ ಮಗ ಜಿಗಣೆ ಅಂತವನು, ಯಾವ್ದಾದ್ರು ವಿಷಯ ಹಿಡ್ಕೊಂಡ್ರೆ ಬಿಡಲ್ಲ. ಅದಕ್ಕೆ ಇಂಗ್ಲಿಷಲ್ಲಿ ಮಾತಾಡಿ ಚಾಪ್ಟರ್ ಕ್ಲೋಸ್ ಮಾಡಿದೆ. ನನಗೆ 4 ಮಾತು ಗೊತ್ತಲ್ವಾ? ಪರವಾಗಿಲ್ಲ, ಚೆನ್ನಾಗಿ ಸಂಭಾಳಿಸ್ಬಿಟ್ಟೆ. ಥ್ಯಾಂಕ್ ಯು ಅಜ್ಜಿ. ಹೀಗೆ ಇನ್ನು ಎಷ್ಟು ದಿನ ಅಜ್ಜಿ? ಈ ಸಮಸ್ಯೆಗೆ ಯಾವಾಗ ಅಂತ್ಯ ಅಜ್ಜಿ? ಅಂತ್ಯ ಆಗ್ಬೇಕಾದ್ರೆ ಅದಾಗೆ ಆಗುತ್ತೆ. ಕುತ್ತಿಗೆಗೆ 3 ಗಂಟೆ ಬೀಳುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರು, ಪರಿ ಜೊತೆ ಮಾತಾಡೋಣ. ಅಜ್ಜಿ, ಅಲ್ಲ ಅವಳು ಯಾವ ಸಮಸ್ಯೆಯಲ್ಲಿದ್ದಾಳೋ, ಅವಳ ಮೇಲೆ ಪೂರ್ತಿ ಭಾರ ಹಾಕಿ ನನ್ನಿಂದ ಇಲ್ಲಿ ನೆಮ್ಮದಿಯಾಗಿರೋಕ್ ಆಗ್ತಿಲ್ಲ ಅಜ್ಜಿ. ಅವರು ಮಾನಸಿಕವಾಗಿ ಕುಗ್ಗ್ ಹೋಗ್ತಿದ್ದಾರೆ ಅಂತ ಅವ್ರ ಬಗ್ಗೆ ಪೇಪರ್ನಲ್ಲಿ, ಮೀಡಿಯಾದಲ್ಲಿ ಏನೇನೋ ನ್ಯೂಸ್ ಬರ್ತಿದೆ. ಅವ್ರು ಹೇಗಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೂ ಆಗದೆ ದಿನ ನರಳ್ತಿದ್ದೀನಿ ಅಜ್ಜಿ. ಅದಕ್ಕೆ ಏನ್ ಮಾಡಕ್ಕಾಗತ್ತಮ್ಮ? ಆ ಕಾಲ ನಮ್ ಕೈ ಹಿಡಿಯೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕಮ್ಮ. ಆಗ್ತಿಲ್ಲ ಅಜ್ಜ. ಅಜ್ಜ, ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ನನ್ನನ್ನು ಸ್ವಲ್ಪ ಒಂಟಿ ಆಗ್ಬಿಡಿ. ನಾನೇ ಇಲ್ಲಿಂದ ಸಿಟಿಗೆ ಹೋಗಿ ಹೇಗಾದ್ರೂ ಕಷ್ಟಪಟ್ಟು ಅಭಿನ ಮೀಟ್ ಮಾಡ್ತೀನಿ. ನಾನು ಬೇಗ ಹೋಗಿ ಬೇಗ ಬರ್ತೀನಿ. ನೀನಿಂದ ಹೋಗೋಕ್ಕಾಗತ್ತೆ, ಆದ್ರೆ ಜೀವಂತವಾಗಿ ವಾಪಸ್ ಬರೋಕ್ಕಾಗತ್ತಾ? ಈಗ 2 ಜೀವ ಇದೆ. ತಾಳ್ಮೆಯಿಂದ ಇರಮ್ಮ. ಪರಿ ಆದಷ್ಟು ಬೇಗ ಒಂದು ಒಳ್ಳೆ ಸುದ್ದಿನ ತಗೊಂಡ್ ಬರ್ತಾಳೆ. ಈ ಅಬಿಗೆ ಡೈಲಿ ಜ್ಯೂಸ್ ಕೊಡೋದೇ ದೊಡ್ಡ ಕೆಲಸ ಆಗೋಗಿದೆ. ಅಮ್ಮ, ಎಷ್ಟೇ ಆದ್ರೂ ಮುಂದೆ ಆಗೋ ಅಳಿಯಂಗೆ ಅಲ್ವಾ ಕೊಡ್ತಿರೋದು, ಇದಕ್ಕೆ ಬೇಜಾರು? ಇದಕ್ಕೇನ್ ಕಮ್ಮಿ ಇಲ್ಲ, ಬಾ. ಹೋಗು. ತಟ್ಟು. ಬಾಬಾ, ಬಾಬಾ. ಏನಮ್ಮ? ಮಲಗಿದ್ದಾನೆ ಅನ್ಸುತ್ತೆ ಕಣೆ. ಡೋರ್ ಓಪನ್ ಮಾಡು. ಮಾಡ್ಲಾ? ಮಾಡು. ಎಲ್ಲೇ ಹೋದ? ಎಲ್ಲ ಬಾಬಾ ಇಲ್ಲೂ ಇಲ್ವಲ್ಲ. ಅಯ್ಯೋ ಅಮ್ಮ, ಬಾತ್ರೂಮ್ ನಲ್ಲೂ ಇಲ್ಲ. ಏನೇ ಹೇಳ್ತಿದ್ಯಾ? ಬಾತ್ರೂಮ್ ಅಲ್ಲೂ ಇಲ್ವಾ ಅವನು? ಸರಿಯಾಗಿ ನೋಡಿದ್ಯಾ? ನಿಜವಾಗ್ಲೂ ಡೋರ್ ಓಪನ್ ಮಾಡಿ ನೋಡ್ದೆ, ಅವನಲ್ಲಿ ಇಲ್ಲ. ಅಯ್ಯಯ್ಯೋ, ಏನೋ ದೊಡ್ಡ ಪ್ರಾಬ್ಲಮ್ ಆಗಿ ಹೋಗಿದೆ ಕಣೆ. ಅಯ್ಯೋ, ಮನೇಲಿ ಅವನು ಎಲ್ಲಾದ್ರೂ ಇದ್ದಾನಂತ ನೋಡೋಣ ಬಾ. ಇಲ್ಲ ಅಂದ್ರೆ ಅಷ್ಟೇ ನಮ್ ಕಥೆ. ಬಾ. ಅಯ್ಯೋ, ನೀನ್ ಹೋಗ್ ಸತ್ತ. ಏನೇ ಆ ಕಡೆ ಹೋಗಿ ನೋಡಿದ್ಯಾ? ಅವ್ರು
ಅವ್ರು ಎಲ್ಲೂ ಇಲ್ಲ, ಕಾಣಿಸ್ತಿಲ್ಲ ಅಮ್ಮ. ದೇವ್ರೇ, ಅದಕ್ಕೆ ಬಂದ್ ಕೇಳಿದ್ರೆ ನಮ್ಮನ್ ಸಾಯಿಸ್ತಾರ ಕಣೆ. ನಂಗ್ ಭಯ ಆಗ್ತಿದೆ ಅಮ್ಮ. ನನ್ಗೇನು ಅರ್ಥ ಆಗ್ತಿಲ್ಲ ಕಣೆ. ಅದಕ್ಕೆ ಬಂದ್ ಯಾಕೆ ನೀವು ಅಭಿನ್ ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ ನಮ್ಮನ್ ಸಿಗ ತೋರಣ ಮಾಡ್ತಾರ ಕಣೆ. ಬೆಳಗ್ಗೆಯಿಂದ ಅವನು ಟಿಫನ್ನು ಮಾಡಿಲ್ಲ, ಮಾತ್ರೆನೂ ತಗೊಂಡಿಲ್ಲ, ಎಲ್ಲಿಗೆ ಹೋಗ್ ಸತ್ತ ಅಂತಾನೂ ಗೊತ್ತಿಲ್ಲ. ನನ್ಗಿವತ್ತು ಟೈಮೇ ಸರಿ ಇಲ್ಲ ಅನ್ಸುತ್ತೆ. ಯಾರ ಮುಖ ನೋಡ್ದೆ ಅಂತ ಗೊತ್ತಾಗ್ತಿಲ್ಲ. ಅಯ್ಯೋ ದೇವ್ರೇ.